ಮನ್ಯಾಗ ದೊಡ್ಡ ಅಂಗಳನ ಇದ್ದಿದ್ದಿಲ್ಲ, ಮಕ್ಕೊಳಕ ಜಾಗ ಇದ್ದಿದ್ದಿಲ್ಲ. ಇನ್ನು ಅಂಗಳ ಇಲ್ಲಿಂದ ಬರ್ಬೇಕು. ವಿಶಾಲಾಕ್ಷಿ, ಇನ್ನೂ ಮುಗಿದಿಲ್ಲ ನೀವು ರಂಗೋಲಿ ಹಾಕುದು? ಇಲ್ಲ, ಇನ್ನೊಂದ್ ಸ್ವಲ್ಪ ಐತಿ, ಹಾಕಿ ಬರ್ತೇನೆ. ಹೋಗು. ಎಷ್ಟೊತ್ತು ಮಾಡ್ತೀವ? ಬಾ, ನಿಮ್ಮ ಅತ್ತಿಗೆಮ್ಮ ಎದ್ಲಂದ್ರೆ ಸುಮ್ಮನೆ ಒದರಾಡಕ್ ನಿಂದಿರ್ತಾಳ. ಬಾ, ಇನ್ನೂ ಅಡ್ಗೆ ಪಡ್ಗಿ ಮಾಡ್ಬೇಕು. ಆಕೆಗೆ ಇದ್ದಲ್ಲೇ ಚಾ ಹೋಗಿ ಕೊಡ್ಬೇಕು. ಬಾ. ಅಯ್ಯ, ಹಬ್ಬ ಐತಾ, ಇವತ್ತೇನು ಚಾ ಕುಡಿತಾಳೆ? ನಾ ಬರ್ತೀನಿ, ಹೋಗು. ಇನ್ನೊಂದು ಸ್ವಲ್ಪ ರಂಗೋಲಿ ಹಾಕೋದೈತೆ. ಅಲ್ಲಿ ಊರಾಗ ಅಂಕರು ನಮ್ಮ ಮನೆ ಮುಂದೆ ದೊಡ್ಡ ಅಂಗಳನೂ ಇದ್ದಿದ್ದಿಲ್ಲ. ಇಲ್ಲಿ ಎಷ್ಟು ಚಂದ ಐತೆ, ಅದಕ್ಕೆ ಹಾಕಕತ್ತೀನಿ. ಹೋಗಿ, ನಾ ಬರ್ತೀನಿ. ಆತವ, ಲಗುನ ಬಾ. ವಿಶಾಲು, ಎಷ್ಟು ಚಂದ ಹಾಕಿ ಅಂಗಳದಾಗ ರಂಗೋಲಿನ. ಇವತ್ತು ಏನಾರ ವಿಶೇಷನ? ಹ್ಞೂ ಅಣ್ಣ, ಇವತ್ತು ಒಳಗಿನ ಹಾಲಲ್ಲನ, ನಿನ್ನೆ ಹೊರಗಿನ ಹಾಲು, ಇವತ್ತು ಒಳಗಿನ ಹಾಲು. ಹಂಗಂದ್ರ ಅಂದ್ರ ನಾವು ಪಂಚಮಿಗೆ ಮೊದಲೇ ದಿನ ಹೊರಗೆ ಹೋಗಿ ಹಾಲು ಹಾಕಿ ಬರ್ತೀವಿ. ಹಿಂದೆ ಕಡೆಸಿ ಮರುದಿನ ಮನ್ಯಾಗ ಮಣ್ಣಿನ ನಾಗಪ್ಪನ ತಂದು ಅದಕ್ಕೆ ಹಾಲು ಇರಂಗಿಲ್ಲ, ಬೆಲ್ಲದ ನೀರು ಹಾಕಿವಿ. ಯಾಕ ಎಲ್ಲ ನೆನಪ ಹರಿದೀನಿ ಹಂಗೆ. ನಾ ಕಾಲೇಜ್ ಕೂತಿದ್ನ್ಯಾ, ನೀ ಯಾವಾಗ ಮಾಡ್ತಿದ್ರೋ ಯಾವಾಗ ಬಿಡ್ತಿದ್ರೋ, ಗಡದ್ದಾಗಿ ಊಟ ಹಾಕಿದ್ರೆ ಮಾಡಿ ತಿಂದು ಕುಂದಿರ್ತಿದ್ದೆ. ಅದು ಮಾತ್ರ ಕರೆ ಅಂದ್ರೆ ಚಂದ ಐತೆ ಅಣ್ಣ ರಂಗೋಲಿ. ಭಾಳ ಚಂದಾಗೈತಿ. ಅಯ್ಯೋ, ನೀವು ರಂಗೋಲಿ ಹಾಕಿದ್ರ ಮ್ಯಾಗ ಕಾಲು ಇಡಕತ್ತಿರಲ್ಲ. ರಂಗೋಲಿ ಮ್ಯಾಗ ಕಾಲು ಇಡಬಾರ್ದು. ರಂಗೋಲಿ ಲಕ್ಷ್ಮೀ ಸ್ವರೂಪಂತ್ರಿ. ಅದಕ್ಕೆ ರಂಗೋಲಿ ಮ್ಯಾಗ ರಂಗೋಲಿ ತುಳಿಬಾರ್ದಂತಾರ್ರಿ. ಇಲ್ಲೇ ನನಗೆ ನೀನು ಉಪದೇಶ ಮಾಡಕ್ ಬಂದಿಯೇನ? ನಿಂದ ಏಟೈತೆ ಅದು ಕೆಲಸ ಮಾಡ್ಕೊಂಡು ಹೋಗು. ಅಷ್ಟಕ್ಕೂ ಇದನ್ನೆಲ್ಲ ಹಾಕಂತ ಹೇಳಿದವ್ರಿ ಯಾರು ನಿಮಗೆ? ನನ್ನ ಕೇಳಾರ್ರಿ, ಏನೋ ಮಾಡ್ಬೇಡ ಅಂತ ಹೇಳಿದ್ನಿಲ್ಲ ನಾನು. ಅದು ಇವತ್ತ ನಾಗರ ಪಂಚಮಿ ಹಬ್ಬ ಅಲ್ರಿ, ಅದಕ್ಕೆ ರಂಗೋಲಿ ಹಾಕಿದೀನ್ರಿ. ಇದ್ರಾಗ ಕೇಳಾಕ ಏನೈತಂತ. ಇಲ್ಲೇ ನಾ ಯಜಮಾನಿ, ನಾ ಹೇಳ್ದಂಗೆ ನೀ ಕೇಳ್ಬೇಕು. ನಾ ಇವತ್ತು ಹಬ್ಬ ಮಾಡ್ಬೇಕು ಮಾಡಬಾರ್ದು ಅಂತೇಳಿ ನಾ ಹೇಳ್ಬೇಕು. ನಾನು ಒಂದು ಮಾತು ಕೇಳಿದೆನಿ. ಅಲ್ಲ ಗೌರಿ, ಅದು ನೀ ಯಾಕೆ ಇಷ್ಟು ಸಿಟ್ಟು ಮಾಡ್ಕೋತಿ? ಏನೋ ಹಬ್ಬ ಪಾಪ, ಮನಿ ಮುಂದ ಕಸ ಗುಡಿಸಿ ರಂಗೋಲಿ ಹಾಕ್ಯಾಳ್ಬಿಡು. ಇದ್ರಾಗೆ ಹೇಳುವಂಥದ್ದು ಕೇಳುವಂಥದ್ದು ಏನೈತಿ ಗೌರಿ? ಪಾಪ ಎಷ್ಟು ಚಂದ ಹಾಕ್ಯಾಳ ನೋಡ್ರಿ ರಂಗೋಲಿನ. ನೀ ಸುಮ್ ಕೂಡು, ನಿನ್ಗಿದೆಲ್ಲ ಗೊತ್ತಾಗಂಗಿಲ್ಲ. ಇವ್ರಿಗೆ ಕೆಲಸದವ್ರಿಗೆ ಅತಿ ಸದರ ಕೊಡಬಾರ್ದು. ಸದರ ಕೊಟ್ಟು ಹಂಗ ತಲೆ ಮೇಲೆ ಏರ್ಕೊಂಡು ಕುಂಡಿರ್ತಾರ. ಇಲ್ಲೇ ನಾ ಏನ್ ಹೇಳ್ತೀನಿ, ಎಷ್ಟು ಕೆಲಸ ಹೇಳ್ತೀನಿ ಅಷ್ಟು ಮಾತ್ರ ಮಾಡ್ಬೇಕ. ಅಲ್ಲೇ ಒಳಗ ಎಟ್ಟಕೊಂಡು ಅರಿವಿ ಅದಾವ, ನನ್ನ ಅರ್ಬಿ ತೊಳೆದು ಹಾಕ. ಹಂಗ ನನ್ನ ರೂಮ್ ಕ್ಲೀನ್ ಮಾಡ್ಬಿಡ. ಹ್ಞೂನ್ರಿ, ಎಲ್ಲಿಂದೋ ಬಂದ್ಬಿಡ್ತಾವ. ಇಲ್ಲೇ ನುಲ್ಕೊಂತ ಕುಂದ್ರಬೇಡ. ಇನ್ನೂ ಕೆಲಸ ಭಾಳ ಅದಾವ. ಉಗ್ಸಾಟಿ ತಿನ್ನಕ್ ಬಂದ್ಬಿಡ್ತಾವ ಎಲ್ಲಿಂದನೋ. ಎಲ್ಲಿಂದ ಬಿಸಿ ಮಾಡ್ತಾವ ಒಟ್ಟು. ನಾ ಮುಂಜಾನೆ ಎಷ್ಟು ಚಂದ ರಂಗೋಲಿ ಹಾಕಿದ್ದೆ ಅಣ್ಣ. ಇವ್ರಿಗೆ ಹಬ್ಬ ಹರಿದಿನ ಏನೂ ಗೊತ್ತಿಲ್ಲನ. ನಿನ್ನಿದ್ರಿಗೆ ಹೆಂಗ್ ಮಾತಾಡಿದ್ ನೋಡು ಬೈನಿ. ಏನ್ ಮಾಡ್ಲಿ, ನನಗೂ ನಿಮ್ಮ ಪರಿಸ್ಥಿತಿ ನೋಡಕ್ ಆಗವಲ್ದು. ಆದ್ರೆ ಏನ್ ಮಾಡ್ಲಿ, ಎಲ್ಲ ನಿಮ್ಗೋಸ್ಕರ ಅಲ್ಲ ಇದನ್ನ ಮಾಡಕತ್ತಿದ್ದು. ಇನ್ನೊಂದ್ ಸ್ವಲ್ಪ ದಿನ ಸಹಿಸ್ಕೋರಿ ವಿಶಾಲಾಕ್ಷಿ. ಆಮೇಲೆ ನಾನು ನೀವೆಲ್ಲರೂ ಯಾರು ಅಂತೇಳಿ ಎಲ್ಲ ಹೇಳ್ತೀನಂತ. ಒಂದ್ ಸ್ವಲ್ಪ ದಿನ ಅವಿ. ಆದ್ರ ವೈನಿ ಹೊಳಮಳ ಅಂತಾರಪ್ಪ. ತುತ್ಕುಳಿ ಬಂದಾವ ಅಂತೇಳಿ ಹಂಗಾದ್ರೆ ಭಾಳ ಬೇಸರ ಆಗುತ್ತಣ್ಣ. ಇಲ್ಲೇ ದುಡಿದು ಹಾಕೋದು ನೀನು, ಹೌದಿಲ್ಲ? ಇಲ್ಲೇ ನಾವು ಮಾತ್ರ ಈ ಮನೆ ಕೆಲಸದವ್ರ ಥರ ಇರ್ಬೇಕಾ? ಅಪ್ಪ ಅವ್ವ ನಾನು. ನನ್ನ ಮನ್ಸಿಗೆ ಭಾಳ ನೋವಾಕತ್ತೈತಿ. ವಿಶಾಲಾಕ್ಷಿ, ಏನಾತ? ಎಷ್ಟೋ ತನ ಕುತ್ಕೊಂಡು ರಂಗೋಲಿ ಹಾಕಿದ್ಲ ಗೌರಿ, ಅದನ್ನ ತುಳ್ಕೊಂಡು ಹೋದ್ಲ, ಕೆಡಿಸಿ ಹೋದ್ಲು. ಹಿಂಗಾಗಿ ಆಕಿಗೆ ಒಂಥರ ಮನ್ಸಿಗೆ ನೋವು ಭಾಳ ಆಗೈತಿ. ಏನಪ್ಪ, ಹುಡುಗಿನ ಒಂಥರ ವಿಚಿತ್ರದ ಅಲ್ಲಪ್ಪ. ಇನ್ನು ಇದು ಎಷ್ಟು ದಿನ ಅಂತೀನಿ ನಾನು. ನನಗೂ ನಿಮ್ಮನ್ನ ಈ ಸ್ಥಿತಿ ನೋಡಕ್ ಆಗವಲ್ದು ಬಿ. ಆದ್ರೆ ಏನು ಮಾಡುದು ಬಿ? ಮತ್ತು ಜಮೀನ್ದಾರನ ಮಗಳು ಒಂದು ಸ್ವಲ್ಪ ಕೊಬ್ಬು ಇರಬೇಕಲ್ಲ. ಆಸ್ತಿ ಜಗ್ಗೈತಿ ಬಿ. ನಮ್ಮ ಮೊಮ್ಮಕ್ಕಳು ಕುಂತು ಉಣ್ಬೋದು ಗೊತ್ತನ. ಅದ್ರ ಸಂಬಂಧ ಈಗಿನ ಲಗ್ನ ಆಗೇನು ಬೇವ. ಈಗ ಏನಾರ ಆಕಿಗೆ ಇದೆಲ್ಲ ಗೊತ್ತಾತಂದ್ರೆ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾಳ. ಎಲ್ಲ ಕೈ ತಪ್ಪಿ ಹೋಗುತ್ತೆ ನೋಡು. ಆಯ್ತಪ್ಪ, ತಡ್ಕೊಂಡು ಹೋಗ್ತೀವಿ. ಇನ್ನೇನು ಮಾಡೋದು? ಬಡವನ ಕೋಪ ದವಳಿನ ಮೂಲ ಅಂದಂಗೆ ಆಗೈತಿ. ಅಣ್ಣ, ನೀ ಅರ್ಜುನ ಅವನ ಮುಂದೆ ಅಂದಿದ್ದಿಲ್ಲ ಹಿಂಗ ಅಂತ ಹೇಳಿ ನಮ್ಮಿಬ್ರು ವಿಷಯ ಮಾತಾಡಿದ್ದಿಲ್ಲ. ಆದ್ರೂ ಅರ್ಜುನ ಮದ್ವೆ ಹೆಂಗ ಆಗಿ ಬಂದ ಇವ? ಹೇಳಣ್ಣ. ನನಗೂ ಒಂದು ತಿಳಿವಲ್ದು. ಇದು ಹೆಂಗಾತು ಏನು? ಅವನು ಮುಂದೆ ಹೇಳಿದ್ದೆ, ಅವನು ಒಪ್ಸಿದ್ನಿವ. ನನಗೆ ಏನು ಅನ್ನೋದು ಗೊತ್ತಾಗವಲ್ದು ಗಂಗ. ನಾನು ಎಲ್ಲಿದ್ದಾರೆ ಇವರಿಬ್ರು ಅಂತ ನಾ ಅಂತೀನಿ. ಅಣ್ಣ ತಂಗಿ ಕಟ್ಟಿ ಕುತ್ಕೊಂಡು ಮಾತಾಡಕತ್ತಾರೆ ಇವರು. ಇಡೀ ಮನಿನ ಹುಡ್ಕ್ಯಾಡಿದೆ, ಇಲ್ಲಿ ಕುಂತೀರಾ ನೀವು? ಅಣ್ಣ ತಂಗಿಗೆ ಎಷ್ಟು ಮಾತು ಹೇಳಿದ್ರು ಸಾಕಾಗಂಗಿಲ್ಲಲ್ಲ. ಅರ್ಜುನ ಅವ್ನ ಹೆಂಡತಿ ಊಟಕ್ಕೆ ಬರ್ತಾರ, ನೀವು ಇಲ್ಲಿ ಕುಂತ್ರಿ ಹೆಂಗ? ಬಾರ್ ಬೇ ಗಂಗಾ, ಒಂದಿಟ್ಟು ಕೋಸಂಬರಿ ಮಾಡ್ಬಾ. ನಾ ಹೋಳಿಗೆ ಪಾಳಿಗೆ ಎಲ್ಲ ಮಾಡೀನಿ, ಒಂದಿಟ್ಟು ಕೋಸಂಬರಿ ಮಾಡ್ಬಾ ನೀನು.
ಅವ್ವ ಆ, ಗೌರಿ ಮದ್ವೆ ಆದ್ಲಂತ. ಯಪ್ಪ ಸತ್ತಾರ ಸುದ್ದಿನ ಹಬ್ಬದ ದಿನ ಮಾತಾಡಬಾರ್ದು ಬಾ. ಅವ ನಾವಲ್ಲೇ ನೀವ ಇದನ್ನ ಮಾಡ್ಕೋರಿ, ನಂಗೆ ಯಾಕೆ ತಲೆ ನುಸಕತೈತಿ, ನಾವಲ್ಲೇ ಮಕ್ಕೋತೀನಿ ನಾ. ನೀ ಯಾಕೆ ಹಿಂಗತಿ ಮಾಡಕತ್ತಿ ಅನ್ನೋದು ನನಗೆ ಗೊತ್ತೈತಿ. ನಿಮ್ಮ ಅಣ್ಣ ನನ್ನ ಮುಂದೆ ಎಲ್ಲ ಹೇಳ್ಯಾನ ನೋಡುವ. ಇದು ಮದುವೆ ಅನ್ನೋದು ನಾವು ನಿರ್ಧಾರ ಮಾಡೋದಲ್ಲ, ಆ ಭಗವಂತ ನಿರ್ಧಾರ ಮಾಡಿ ಕಳಿಸಿಬಿಟ್ಟಿರ್ತಾನ, ಇವ್ರಿಗೆ ಜತ್ ಅಂತ ಹೇಳಿ. ಒಂದು ಆಕಿ ಕೂಡರಿನ ಇತ್ತು ಆತ, ಅದನ್ನೆಲ್ಲ ತೆಲ್ಲಾಗಿಂದ ತೆಗೆದೋಗಿ. ಬಾ ನೀನಾರ ಹೇಳಿ ಕೃಷ್ಣ ನಿಮ್ಮ ತಂಗಿಗೆ, ನಿಮ್ಮಪ್ಪ ಅರ್ಧ ಸೋತ್ ಹೋಗ್ಯಾನ ಗಂಗಾ ಗೌರಿ ವಿಚಾರವಾಗಿ. ಮತ್ತು ನೀನು ಹಿಂಗೆ ಕುಂತಿ ಅಂದ್ರೆ ಹೆಂಗೆ ಬಿ ಅದನ್ನೆಲ್ಲ ತೆಲಾಗಿಂದ ತೆಗೆದು ಹೋಗೋದು ಬಿಡ್ಬೇಕವ. ನಮ್ಮ ಪಾದಿ ಸಿಕ್ಕಟ್ಟು ಪಂಚಾಮೃತ ಅಂತೇಳಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಹಾಗಿದ್ದನ್ನು ನೆನೆಸ್ಕೊಂತ ಹೋದ್ರೆ ಜೀವನ ಮಾಡೋಕ್ಕಾಗತ್ತನ ಅವ್ವ? ಇನ್ನು ನಾನು ಅರ್ಜುನನ ಮದುವೆ ಹಾಕಿನಿ ಅಂತೇಳಿ ನೀನು ಅರ್ಜುನರ ಅವನ ಮುಂದೆ ಏನಾರ ಹೇಳಿ ಲಗ್ನದವ್ದು ಮಾಡಿಸಿದೇನು ಮತ್ತೆ? ನಾನು ಅಂಥ ಕೆಲಸ ಎಂದೂ ಮಾಡಂಗಿಲ್ಲವ. ಈಗ ಗೌರಿ ಮ್ಯಾಸಿಟ್ಟಾಗಿದ್ದು ಎದಕ್ಕೆ ಗೊತ್ತನ? ನಾನು ಪ್ರೀತಿ ಮಾಡೋದು ತಪ್ಪಂತಿಲ್ಲ, ಆದ್ರೆ ಪ್ರೀತಿ ಮಾಡ್ತಿರಲ್ಲ ಅದನ್ನ ತಂದೆ ತಾಯಿ ಮುಂದೆ ಹೇಳ್ಬೇಕು. ಹೇಳಿ ತಂದೆ ತಾಯಿ ಒಪ್ಪಿಗೆ ತಗೊಂಡು ಲಗ್ನ ಆದ್ರೆ ಹೆಂಗಿರ್ತತಿ, ಹೌದಿಲ್ಲ? ನಮ್ಮನ್ನ ಇದ್ದು ಸಾಯಿ ಬಿಡದು ಬಿಟ್ಲು ನಮ್ಮ ಗೌರಿ. ಈಗ ನಿನಗ ನನ್ನ ಮ್ಯಾಲ ನಂಬಿಕೆ ಇಲ್ಲ. ನಾ ಯಾಕೆ ಹಂಗತಿ ಮಾಡಿಸ್ಲಿವ? ನನಗ ಲಗ್ನ ಮಾಡ್ತೀನಿ ಅಂತನೂ ಮಿಸಿಗಿಲ್ಲ ರೇಣಿ, ನನಗಿದು ಸುದ್ದಿನ ಗೊತ್ತಿಲ್ಲ. ಅವ ಅರ್ಜುನ್ ಬಂದ. ಬಾರಪ್ಪ ಅರ್ಜುನ, ಆರಾಮದಿಯಪ್ಪ? ಬಿಡುವ ರೇಣಿ, ನಾ ಇಡೀ ಊರಿಗೆ ಊಟ ಹಾಕೋದಾಗತ್ತ ಬಾ, ಇನ್ನ ರೊಕ್ಕ ಖರ್ಚಾಕವಂತೇಳಿ ಯಾದಿ ಮೇಸಿ ಯಾದಿ ಮಾಡ್ಕೊಂಡ್ ಬಂದ್ ನೋಡು. ಒಬ್ರಿಗೆ ಹೇಳಾರ್ದ. ಬಾರ ತಂಗಿ, ಬಾ ಒಳ ಬಾವ. ಚಂದದ ಹಿಡು ಜೋಡು. ಏನ್ ತಂಗಿ ನಿನ್ನ ಹೆಸರು? ಅನ್ಸೂಯ ರೀ. ಇಲ್ಲೇ ಈ ಪಾತ್ರದ ಹೆಸರು ಚೇಂಜ್ ಮಾಡೇನ್ರಿ, ಮತ್ತೆ ಹೊಳ್ಳಿ ಚೇಂಜ್ ಮಾಡಿದ್ರಲ್ಲ ಹೆಸರು, ಅದು ಬೇರೆ ಐತ್ರಿ ಪರಕರ ಅನ್ನಕ್ಕೆ ಹೋಗ್ಬಿಡ್ರಿ. ಇಲ್ಲ ನಾನು ಅದನ್ನ ಹೆಸರು ಚೇಂಜ್ ಮಾಡಿದೆ. ಅಷ್ಟು ಒಂದೇ ಥರ ಅದು ಅಂದ್ರೆ ಅವು ಕನ್ಫ್ಯೂಸ್ ಆಕಾವ್ರಿ, ಅದಕ್ಕೆ ಹೆಸರು ಬದಲು ಮಾಡೀನಿ ರೀ. ಇದನ್ನು ಮುಂಜಾನೆ ಈ ವಿಡಿಯೋ ಹಾಕೋಕ್ಕಾಗಲಿಲ್ಲ ರೀ, ಒಂದಿಷ್ಟು ಚಕ್ಲಿ ಮಾಡೋದಿದ್ದು ರೀ, ಅದಕ್ಕೆ ಚಕ್ಲಿ ಮಾಡ್ಕೊತಕ್ಕತ್ತೆ ಮುಂಜಾನೆ ಒಟ್ಟರು ಕಳಿಸಿ, ಹಿಂಗಾಗಿ ಹಾಕೋಕ್ಕಾಗಲಿಲ್ಲ ರೀ. ಅದಕ್ಕೆ ಈಗ ಹಾಕಿ ನೋಡ್ರಿ. ಇದು ಮಾತ್ರ ಮುಂಜಾನೆ ಓದ್ತಾನೆ ಹಾಕಿನಿ ರೀ ಈ ವಿಡಿಯೋನ. ಹಂಗೆ ಎಲ್ಲ ಕತೆಗಳಿಗೂ ಹೆಂಗೆ ನೀವು ಸಪೋರ್ಟ್ ಮಾಡಿರಿ ಹಂಗೆ ಈ ಕತೆಗೂ ಸಪೋರ್ಟ್ ಮಾಡಿರಿ. ಈಗ ನಿಮ್ಗೆ ಅನಿಸ್ತಿರ್ಬೇಕು ಇದು ಏನು ಮಾಡಕತ್ತಾರ ಪಾರಕರ ಅಂತೇಳಿ. ಎಲ್ಲ ಇದ್ರಾಗೂ ಕತೆ ಒಳಗೆ ಪ್ರೇಮಿಗಳನ್ನು ಒಂದು ಮಾಡಿದ್ರೆ, ಒಂದು ಕತೆ ಒಳಗೆ ಆದ್ರೂ ಒಂದು ಸ್ವಲ್ಪ ಪ್ರೇಮಿಗಳನ್ನು ಅಗಲ್ಸವನು, ಅವ್ರಿಗೆ ಮುಂದಿನ ಜೀವನ ಹೆಂಗಿರ್ತೈತಿ ಅಂತೇಳಿ ತೋರ್ಸೋನು ಅಂತ. ಇದು ಕೆಲವೊಬ್ರ ಜೀವನದಾಗೂ ನಡೆದಿರ್ತೈತಿ ರೀ. ಆಮೇಲೆ ಇನ್ನೊಂದು ಹೇಳ್ಬೇಕಿತ್ತು, ಈಗ ಅರ್ಜುನ ಮತ್ತು ಅನಸೂಯನ ಕತೆನ ನಾನು ಒಂದು ಕಾದಂಬರಿ ಒಳಗೆ ಓದಿದ್ದೆ ರೀ. ಆ ಘಟನೆನ ಇದ್ರೊಳಗೆ ಹಾಕೇನ್ರಿ. ಬಾ ತಂಗಿ ಅನ್ಸೂಯ ಬಾವ. ಲೇ ಅಜ್ಜ, ನೀನು ಏನು ತಿದ್ಲಂತ ಸುಮ್ಮನೆ ಬಿಟ್ಟಿನ್ಲಿ ನಾನು. ಅಲ್ಲಲ್ಲಿ ಇಷ್ಟು ಮೋಸ ಮಾಡಬಾರ್ದು. ನನಗೂ ಗೊತ್ತಿಲ್ಲಲ್ಲಿ, ನನ್ನ ಮದುವೆ ಆಗುತ್ತಂತ ಗೊತ್ತಿದ್ದಿದ್ದಿಲ್ಲ. ನಮ್ಮವ್ವ ಏನೋ ಒಂದು ಸುಳ್ಳು ಹೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಲು. ಕರ್ಕೊಂಡು ಹೋಗಿ ಅಲ್ಲೇ ನನ್ನ ಮದ್ವೆನೂ ಮಾಡ್ಬೋದು, ಹೆಣ್ಣು ಶಸ್ತ್ರನೂ ಅಥವಾ ಅಲ್ಲೇ ಮದ್ವೆನೂ ಕರ್ಕೊಂಡು ಬಂದ್ಲು. ನಾನು ನಿಜ ಹೇಳ್ತೀನಿ, ನನಗೆ ಈ ಹುಡುಗಿ ಒಟ್ಟೆ ಇಷ್ಟ ಇಲ್ಲಲೇ ಗೌರಿ. ಅದು ಏನು ಮಾತಾಡಕ್ ಹೋಗ್ಬೇಡ, ಇಲ್ಲಿಗೆ ಮುಗಿಸ್ಬಿಡು. ಆದ್ರೂ ಇನ್ನು ಹಿಂಗತಿ ಮಾಡಬಾರ್ದಿತ್ಲಿ. ನಾನು ನಮ್ಮ ಅವನ ಮುಂದೂ ಹೇಳಿದ್ದೆ, ಅವನು ಒಪ್ಕೊಂತಿದ್ಲು. ಆದ್ರೆ ನೀನು ನಮ್ಮವ್ವ ತನ್ನ ಗೆಳತನಕ ದ್ರೋಹ ಬಗ್ಗಿದಂಗೆ ಆಗತ್ತಂತೇಳಿ ನಮ್ಮವ್ವ ಅಂದ್ಲ. ಇನ್ನು ನಮ್ಮಪ್ಪ ಅವ್ರ ಇಣಬಾರ್ ಐತಿ ನಮ್ಮ ಮ್ಯಾಗ ಅಂತೇಳಿ ನಮ್ಮಪ್ಪ ಅಂದ. ಅಷ್ಟು ನಡುವ ನನ್ನ ಪ್ರೀತಿ ಸತ್ತೋಗ್ಬಿಡ್ತಲ್ಲಿ ಕೃಷ್ಣ. ಈಗನು ನನ್ನ ಮನಸ್ಸಿನಾಗ ಇರೋದು ಗಂಗನ. ನಿನಗೆ ಗೊತ್ತೈತಲ್ಲ ಗಂಗಾನ ಇಷ್ಟ ಇಷ್ಟಪಡ್ತೀನ ಅಂತ. ಈಗ ಅನ್ಸೂಯನ ನಂಗೆ ಹೇಂತಿ ಅಂತ ಒಪ್ಕೊಳಕ್ಕಾಗವಲ್ದಲ್ಲಿ. ಮನಸ್ಸಿನಾಗ ಒಬ್ಬಾಕಿನ ಇಟ್ಕೊಂಡು ಆಕಿನ ಹೇಂತಿ ಅಂತೇಳಿ ಹೆಂಗೆ ಅನ್ಕೊಲಿ ನಾನು? ತಂದೆ ತಾಯಿ ಮುಂದೆ ನನ್ನ ಪ್ರೀತಿ ಸೋತ್ರು ಪರವಾಗಿಲ್ಲ ಅನಿಸ್ಬಿಡ್ತಿಲಿ. ಆದ್ರೆ ಗಂಗಾ ಭಾಳ ಮನ್ಸಿಗೆ ನೋವು ಮಾಡ್ಕೊಂಡ ಅಲ್ಲಿ. ಆದ್ರೆ ಬೇರೆ ಗೌರಿ ಇನ್ನೊಬ್ಬವನ್ನ ಮದುವೆ ಆಗ್ಬಿಟ್ಲ, ಬೇರೆದವನ್ನ ಮನೆಯಾಗ ಯಾರಿಗೆ ಹೇಳಾರ್ದ. ಅದು ಒಂದು ಮನೆಯಾಗ ಒಂದು ಸ್ವಲ್ಪ ಇದಾಯ್ತು. ಎಲ್ಲಾನು ಹಿಂಗಲ್ಲಿ ನಾವು ಅನ್ಕೊಂಡೋದು ಒಂದು, ಅದು ಆಗೋದು ಒಂದು.